ನಾನು ನಿಮ್ಗೊಂದು ಮಾತನ್ನ ಹೇಳಬೇಕು. ಯಾಕೆ ಎಲ್ಲರೂ ಒಂದೇ ಅಂದ್ಕೊತೀರ? ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಯಾಕೆ ಹುಡುಗಿನೇ ಮೋಸ ಮಾಡ್ತಾಳೆ? ಹುಡುಗಿ ಯಾವತ್ತೂ ಮೋಸ ಮಾಡಲ್ಲ. ಏಕೆಂದರೆ ಹುಡುಗ ಹೆಂಗೆ ನಡ್ಕೊತಾನೆ, ಹೇಗಿರ್ತಾನೆ, ಹುಡುಗಿನ ಹೇಗೆ ಅರ್ಥ ಮಾಡ್ಕೊತಾನೆ, ಅವಳನ್ನ ಎಷ್ಟು ಇಷ್ಟಪಡ್ತಾನೆ, ಅದಷ್ಟೇ ಮುಖ್ಯ ಆಗುತ್ತೆ. ಏಕೆಂದರೆ ಹುಡುಗಿನೂ ಅದರಲ್ಲಿ ಮುಖ್ಯವಾಗಿರ್ತಾಳೆ. ಆದರೆ ಅದು ಹೇಗೆ, ಅವರು ಹೆಂಗಿರ್ತಾರೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಬ್ಬರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನೇ ಮುಖ್ಯ ತಗೊಂತೀರ. ಅವರು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವರೆಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದನ್ನೇ ಮುಖ್ಯ. ಅದರಲ್ಲಿ ಹುಡುಗ ಮೋಸ ಮಾಡ್ಬೋದು, ತಪ್ಪಿದ್ರೆ ಹುಡುಗಿನೂ ಮೋಸ ಮಾಡ್ಬೋದು, ಇಬ್ಬರೂ ಮೋಸ ಮಾಡ್ತಾರೆ. ಆದರೆ ಮೇನಾಗಿ ಮೋಸ ಮಾಡೋದು ಹುಡುಗಿಯರೇ. ಯಾಕೆ ಅಂದರೆ ಇವಾಗ ಹುಡುಗಿಯರು ಸಾಮಾನ್ಯವಾಗಿ ದುಡ್ಡು ನೋಡ್ತಾರೆ. ಅವನು ಬಡವ ಆದರೆ ಅಯ್ಯೋ ಅವನ ಹತ್ರ ದುಡ್ಡಿಲ್ಲ ಅನ್ನೋ ಉದ್ದೇಶದ ಮೇಲೆ ಅವರು ಮೋಸ ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಹುಡುಗರಲ್ಲಿ ಅವರು ಎಷ್ಟೇ ದುಡ್ಡು ಮತ್ತು ಅವಶ್ಯಕತೆ ಇರೋಷ್ಟು ಪ್ರೀತಿ ಎಲ್ಲವನ್ನು ಕೊಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ. ಅವರು ಒಂದು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಕೂಡ ಅವರು ಸಪೋರ್ಟಿವ್ ಆಗಿ ನಿಂತು ಒಂದು ಹುಡುಗಿನ ಎಷ್ಟು ಕೇರ್ ಮಾಡ್ತಾರೆ. ಒಂದು ಊಟದಲ್ಲಿ ಇದು ಮಾಡೋದೇ ಆಗಲಿ, ಒಂದು ಹುಡುಗಿಯರಿಗೆ ಬೇಕಂತ ಟ್ಯಾಬ್ಲೆಟ್ಸು, ಬಿಸಿನೀರು, ಆ ಟೈಮಲ್ಲಿ ಬೇಕಾಗಿರೋ ಅವಶ್ಯಕತೆಗೆ ಬೇಕಂತ ಎಲ್ಲ ಹೆಲ್ಪನ್ನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹುಡುಗಿಯರು ಯಾಕೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ? ಹುಡುಗರಿಗೂ ನೋವಾಗುತ್ತೆ, ಅವ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಹುಡುಗರು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಒಬ್ಬಳು ಅಂದರೆ ಅದು ಬೇರೆ ಇನ್ಯಾರೂ ಅಲ್ಲ, ಪತ್ನಿ ಆಗೋಳಂತ. ಮತ್ತು ಇನ್ನೊಂದನ್ನು ಅವನು ಮನಸಾರೆ ಇಷ್ಟಪಟ್ಟವಳು. ಇಬ್ಬರನ್ನ ಬಿಟ್ಟರೆ ಇನ್ಯಾರನ್ನೂ ಜಾಸ್ತಿ ಇಷ್ಟಪಡೋಕ್ಕೆ ಹೋಗಲ್ಲ. ಅವನು ತಾಯಿನೂ ಇಷ್ಟಪಡ್ತಾನೆ. ಅದಕ್ಕಿಂತ ಮೇಲ್ಪಟ್ಟವನು ಇಷ್ಟಪಡೋದಂದರೆ ತನ್ನ ಹೆಂಡ್ತಿನ. ಏಕೆಂದರೆ ತಾಯಿ ಅರ್ಧಕ್ಕೆ ಬಿಟ್ಟೋಗ್ತಾಳೆ, ಹೆಂಡತಿ ಕೊನೆವರೆಗೂ ಇರ್ತಾಳೆ ಅಂತ ಉದ್ದೇಶದ ಮೇಲೆ ಅವರು ಹೆಂಡ್ತಿನ ಇಷ್ಟಪಡ್ತಾರೆ. ತಾಯಿ ಮಾತಿ ಮೀರೂ ಲವ್ ಮಾಡಿರೋರು ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತಾರೆ ಮನೆಗೆ. ಯಾಕೆ? ನಾನು ಇಷ್ಟಪಟ್ಟಿರೋಳು ಅನ್ನೋ ಒಂದು ಉದ್ದೇಶದ ಮೇಲೆ.